ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಸಮಾಜಶಾಸ್ತ್ರ ವಿಭಾಗದ ಮೊದಲನೆಯ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ ಈ ಅಧ್ಯಾಯವನ್ನು ಕುರಿತು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸಮಾಜಶಾಸ್ತ್ರದ ಉಗಮ. ಮಾನವ ಬದುಕು ಕುತೂಹಲಕಾರಿಯಾದುದು. ಮಾನವನ ಬದುಕು ಹೇಗಿದೆ ಅಂದರೆ ಬಹಳ ಕುತೂಹಲಕಾರಿಯಾಗಿದೆ. ಮಾನವ ಆಲೋಚನಾ ಜೀವಿ. ಮನುಷ್ಯನನ್ನು ಬೇರೆ ಪ್ರಾಣಿಗಳಿಗೆ ಹೋಲಿಸಿದರೆ ಮಾನವ ಬುದ್ಧಿಜೀವಿ, ಹಾಗೆ ಆಲೋಚನೆಗಳನ್ನು ಮಾಡ್ತಾನೆ. ಕೈಗಾರಿಕಾ ಕ್ರಾಂತಿ ಮತ್ತು ಫ್ರಾನ್ಸ್ ಕ್ರಾಂತಿಗಳಿಂದ ಜ್ಞಾನ ಪುನರುತ್ಥಾನ, ಧಾರ್ಮಿಕ ಸುಧಾರಣೆ, ಬೌದ್ಧಿಕ ಪ್ರಕ್ರಿಯೆಗಳು, ಭೌತ ವಿಜ್ಞಾನಗಳಿಗೆ ಸಿಕ್ಕ ಪ್ರೇರಣೆಯಿಂದ ಸಮಾಜಶಾಸ್ತ್ರ ಉಗಮವಾಯಿತು. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸುತ್ತೆ. ಹಾಗೆ 1789ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಫ್ರಾನ್ಸ್ ಕ್ರಾಂತಿ ಸಂಭವಿಸುತ್ತೆ. ಈ ಒಂದು ಕ್ರಾಂತಿಗಳಿಂದಾಗಿ ಜ್ಞಾನ ಪುನರುತ್ಥಾನ, ಧಾರ್ಮಿಕ ಸುಧಾರಣೆ, ಬೌದ್ಧಿಕ ಪ್ರಕ್ರಿಯೆಗಳು, ಭೌತ ವಿಜ್ಞಾನಗಳಿಗೆ ಸಿಕ್ಕ ಪ್ರೇರಣೆಯಿಂದ ಸಮಾಜಶಾಸ್ತ್ರ ಉಗಮವಾಗುತ್ತೆ. ಮಾನವ ಸಂಘಜೀವಿ ಅಥವಾ ಸಮಾಜಜೀವಿ. ನೋಡಿ, ಮಾನವ ಒಬ್ಬ ಸಂಘಜೀವಿ ಅಥವಾ ಸಮಾಜಜೀವಿ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಅಲ್ಲಿ ಅನೇಕ ವ್ಯಕ್ತಿಗಳು ಇರ್ತಾರೆ. ಅನೇಕ ವ್ಯಕ್ತಿಗಳಿಂದ ಒಂದು ಸಮಾಜ ನಿರ್ಮಾಣವಾಗುತ್ತೆ. ಹಾಗೆ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ನಾನು ಸಮಾಜವನ್ನು ಬಿಟ್ಟು, ಸಂಘವನ್ನು ಬಿಟ್ಟು ಒಬ್ಬನೇ ಬದುಕ್ತೀನಿ ಅಂದರೆ ಸಾಧ್ಯ ಇಲ್ಲ. ಮಾನವ ಎಲ್ಲರ ಜೊತೆಯಲ್ಲಿ ಬದುಕಲು ಇಚ್ಛಿಸುತ್ತಾನೆ. ಮಾನವ ಎಲ್ಲರ ಜೊತೆ ಬದುಕಲಿಕ್ಕೆ ಇಷ್ಟಪಡ್ತಾನೆ ವಿನಃ ಅವನು ಒಬ್ಬನೇ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆ ಸಂಘ ಜೀವನ ಅಗತ್ಯ. ನಾವು ವಿಕಾಸ ಆಗಬೇಕಾದ್ರೆ, ಜೀವನದಲ್ಲಿ ನಾವು ವಿಕಾಸವನ್ನು ಆಗಬೇಕಾದ್ರೆ, ಹಾಗೆ ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಸಂಘ ಜೀವನ ಅತ್ಯಂತ ಅವಶ್ಯಕವಾಗಿ ಬೇಕು. ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎನ್ನಲಾಗಿದೆ. ಈ ಮಾನವ ಸಮಾಜವನ್ನು ಏನಂತ ಕರೆದಿದ್ದಾರೆ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರೆದಿದ್ದಾರೆ. ಸಮಾಜಶಾಸ್ತ್ರದ ಅರ್ಥ. ನಾವು ಸಮಾಜಶಾಸ್ತ್ರದ ಒಂದು ಮೀನಿಂಗನ್ನು ನೋಡೋದಾದರೆ, ಈ ಸಮಾಜಶಾಸ್ತ್ರ ಅನ್ನೋ ಒಂದು ಕನ್ನಡ ಪದವು ಇಂಗ್ಲೀಷ್ ಭಾಷೆಯ ಸೋಸಿಯಾಲಜಿ ಅನ್ನೋ ಪದದಿಂದ ಬಂದಿದೆ. ಈ ಇಂಗ್ಲೀಷ್ ಭಾಷೆಯ ಸೋಸಿಯಾಲಜಿ ಅನ್ನೋ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಅನ್ನೋ ಪದಗಳಿಂದ ಬಂದಿದೆ. ಇಲ್ಲಿ ಸೋಸಿಯಸ್ ಎಂದರೆ ಜೊತೆಗಾರ, ಲಾಗೋಸ್ ಅಂದರೆ ಶಾಸ್ತ್ರ ಎಂದರ್ಥ. ನೀವು ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಸೋಸಿಯಸ್, ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಅನ್ನೋ ಪದಗಳಿಂದ ಸೋಷಿಯಾಲಜಿ ಅನ್ನೋ ಪದ ಬಂದಿದೆ. ನೀವು ಡೈರೆಕ್ಷನ್ ಹಾಕಿದ್ದೀನಿ ನೋಡ್ಬೋದು. ಹಾಗೆ ಸೋಷಿಯಾಲಜಿ ಪದದಿಂದ ಸಮಾಜಶಾಸ್ತ್ರ ಅನ್ನೋ ಪದ ಬಂದಿದೆ. ಸಮಾಜಶಾಸ್ತ್ರದ ವ್ಯಾಖ್ಯೆಗಳು. ನಾವು ಸೋಷಿಯಾಲಜಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಡೆಫಿನೇಷನ್ಗಳನ್ನು ನೋಡೋದಾದರೆ, ಅಗಸ್ಟ್ ಕಾಮ್ಟೆ ಇವರು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರನ್ನು ನಾವು. ಇವರು ಸಮಾಜಶಾಸ್ತ್ರದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸಮಾಜಶಾಸ್ತ್ರ ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ಈ ಒಂದು ವ್ಯಾಖ್ಯೆಯನ್ನು ಅಗಸ್ಟ್ ಕಾಮ್ಟೆ ಅವರು ಹೇಳ್ತಾರೆ. ನೆಕ್ಸ್ಟು ಮ್ಯಾಕ್ಸ್ ವೆಬರ್ ಅವರು ಏನು ಹೇಳ್ತಾರೆ ನೋಡೋಣ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಡರ್ಕೆ ಅವರು ಏನು ಹೇಳ್ತಾರೆ ನೋಡೋಣ. ಡರ್ಕೆ ಅವರು
ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಈ ಡರ್ಕೆಯವರು ಸಮಾಜಶಾಸ್ತ್ರದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯವನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಈ ಎಲ್ಲ ವ್ಯಾಖ್ಯೆಗಳನ್ನು ನೋಡಿದಾಗ ನಾವು ಸಮಾಜಶಾಸ್ತ್ರ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯೆಯನ್ನು ಕೊಡೋದಾದರೆ, ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಾಜಶಾಸ್ತ್ರ ಎನ್ನುತ್ತಾರೆ. ಸಮಾಜಶಾಸ್ತ್ರಕ್ಕೆ ನಾವೊಂದು ಡೆಫಿನೇಷನ್ ಕೊಡೋದಾದರೆ, ಸಮಾಜಶಾಸ್ತ್ರ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯುವುದಾದರೆ, ಮಾನವ ಸಮಾಜವನ್ನು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಾಜಶಾಸ್ತ್ರ ಎನ್ನುತ್ತಾರೆ. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಸಮಾಜಶಾಸ್ತ್ರದ ವ್ಯಾಪ್ತಿ ಬಗ್ಗೆ ನೋಡೋಣ. ವ್ಯಾಪ್ತಿ ಅಂತಂದರೆ ಅದರ ಒಂದು ಸರಹದ್ದು ಅಂತ ಹೇಳ್ತೇವೆ. ಹಾಗಾದರೆ ಸಮಾಜಶಾಸ್ತ್ರ ವ್ಯಾಪ್ತಿ ಎಷ್ಟಿದೆ ಅಂತ ನೋಡೋಣ. ಮಾನವ ಸಮಾಜ ಅಂದರೆ ಈ ಸಮಾಜಶಾಸ್ತ್ರ ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ. ಮಾನವನ ಸಾಮಾಜಿಕ ಜೀವನ ಅಂದರೆ ಮಾನವನ ಸಾಮಾಜಿಕ ಜೀವನದ ಬಗ್ಗೆಯೂ ಕೂಡ ಇದು ಅಧ್ಯಯನ ಮಾಡುತ್ತೆ. ಸಾಮಾಜಿಕ ಸಂಬಂಧಗಳು, ನಾವು ಸಮಾಜಶಾಸ್ತ್ರ ವಿಷಯದಲ್ಲಿ ಸಾಮಾಜಿಕ ಸಂಬಂಧಗಳ ಬಗ್ಗೆ ತಿಳಿದುಕೊಳ್ತೇವೆ. ಹಾಗೆ ಸಾಮಾಜಿಕ ಸಂಸ್ಥೆಗಳು, ಸಮಾಜಶಾಸ್ತ್ರದಲ್ಲಿ ನಾವು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ತೇವೆ. ಹಾಗೆ ಸಾಮಾಜಿಕ ಪ್ರಕ್ರಿಯೆಗಳು, ನಾವು ಇದರಲ್ಲಿ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ತೇವೆ. ಸಮಾಜಶಾಸ್ತ್ರದ ವ್ಯಾಪ್ತಿ ಮಾನವ ಸಮಾಜ, ಮಾನವನ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಪ್ರಕ್ರಿಯೆಗಳು. ಸಮಾಜಶಾಸ್ತ್ರದ ಸ್ವರೂಪ. ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಈ ಸಮಾಜಶಾಸ್ತ್ರವಿದೆ ಅಲ್ವಾ, ಇದೊಂದು ವಿಜ್ಞಾನ ಅಂತ ಹೇಳ್ತೇವೆ. ಎಂಥ ವಿಜ್ಞಾನ ಇದು? ಸಮಾಜ ವಿಜ್ಞಾನ, ಆದರೆ ಭೌತ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಗುಣನಿರ್ದೇಶಕ ಶಾಸ್ತ್ರವಲ್ಲ. ಅಂದರೆ ಸಮಾಜಶಾಸ್ತ್ರ ವಿಷಯದಲ್ಲಿ ಹೇಗಿದೆಯೋ ಹಾಗೆ ಅಧ್ಯಯನ ಮಾಡ್ತೇವೆ. ಸಮಾಜಶಾಸ್ತ್ರದಲ್ಲಿ ಈಗಾಗಲೇ ಏನು ವಿಷಯ ಇದೆಯಲ್ಲ ಅದು ಹೇಗಿದೆಯೋ ಹಾಗೆ ಅಧ್ಯಯನ ಮಾಡ್ತೇವೆ. ಆದರೆ ಹೇಗಿರಬೇಕು ಅಂತ ನಾವು ಅಧ್ಯಯನ ಮಾಡೋದಿಲ್ಲ. ಸಮಾಜಶಾಸ್ತ್ರವು ಒಂದು ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ. ಅಂದರೆ ಸಮಾಜಶಾಸ್ತ್ರವು ಒಂದು ಶಾಸ್ತ್ರವೇ ಹೊರತು ಅದು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ. ಅಂದರೆ ವಿಜ್ಞಾನದಲ್ಲಿ ನಾವು ಎಷ್ಟು ಪ್ರಯೋಗಗಳನ್ನು ಮಾಡ್ತೇವಲ್ಲ ಅಷ್ಟು ನಿಶ್ಚಯಾತ್ಮಕವಾಗಿರೋದಿಲ್ಲ. ಇದು ಒಂದು ಜಸ್ಟ್ ಶಾಸ್ತ್ರ ಅಂತ ನಾವು ಹೇಳ್ತೇವೆ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ್ದಲ್ಲ. ಅಂದರೆ ಈ ಸಮಾಜಶಾಸ್ತ್ರದಲ್ಲಿ ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ. ವಿಜ್ಞಾನ ಅಂತ ಹೇಳ್ತೇವೆ. ಎಂಥ ವಿಜ್ಞಾನ? ಮೂರ್ತ ಸ್ವರೂಪದ್ದಲ್ಲ, ಇದು ಅಮೂರ್ತ ಸ್ವರೂಪದ ಒಂದು ವಿಜ್ಞಾನ ಅಂತ ಹೇಳ್ತೇವೆ. ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರವನ್ನು ನಾವು ವಿಜ್ಞಾನ ಅಂತ ಹೇಳ್ತೇವೆ. ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂದರೆ ಆರ್ಥಿಕ, ರಾಜಕೀಯ, ಧಾರ್ಮಿಕ, ನೈತಿಕ, ಬೌದ್ಧಿಕ, ಇಂಥ ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳನ್ನೇ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಆದರೆ ವಿಶೇಷವಾಗಿ ಇದನ್ನು ನಾವು ಸ್ಪೆಸಿಫಿಕ್ ಆಗಿ ನಾವು ಇದನ್ನು ಸೈನ್ಸೇ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ. ಇವು ಎಲ್ಲ ಅಂಶಗಳು ಸಮಾಜಶಾಸ್ತ್ರದ ಸ್ವರೂಪದ ಅಂಶಗಳು. ಸಮಾಜಶಾಸ್ತ್ರದ ಮಹತ್ವ. ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನು ಅಧ್ಯಯನ ಮಾಡುತ್ತದೆ. ನೋಡಿ, ಸಮಾಜಶಾಸ್ತ್ರ ಈ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕ. ಈ ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಬೆಳವಣಿಗೆ ಆಗಬೇಕು, ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕು ಅಂತಂದರೆ ಸಮಾಜಶಾಸ್ತ್ರದ ಅಧ್ಯಯನ ಭಾಳ ಅನುಕೂಲಕರವಾಗಿದೆ, ಅಂದರೆ ಸಹಾಯಕವಾಗುತ್ತೆ. ಸಾಮಾಜಿಕ ಪ್ರಕ್ರಿಯೆಗಳ ಪರಿಚಯ. ನಾವು ಸಮಾಜದಲ್ಲಿ ಸಹಜೀವನವನ್ನು ಮಾಡ್ತೇವೆ, ಸಹ ಸಂಬಂಧಗಳಿರ್ತವೆ, ಇಲ್ಲಿ ಧರ್ಮಗಳಿರ್ತವೆ,
ಕೆಲವೊಂದಿಷ್ಟು ಸಂಪ್ರದಾಯಗಳು, ಸಂಸ್ಕೃತಿ, ನೀತಿ, ನಿಯಮಗಳು, ಆಚಾರ ವಿಚಾರಗಳು, ಹೀಗೆ ಕೆಲವೊಂದಿಷ್ಟು ಸಮಾಜದಲ್ಲಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳೇನಿದ್ದಾವೋ ಆ ಸಾಮಾಜಿಕ ಪ್ರಕ್ರಿಯೆಗಳ ಪರಿಚಯ ಆಗುತ್ತೆ. ಯಾವುದರಿಂದ ಅಂದರೆ ಸಮಾಜಶಾಸ್ತ್ರದಿಂದ. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ಸಹಾಯಕ. ಈ ಸಮಾಜಶಾಸ್ತ್ರ ಇದೆಯಲ್ಲ, ಇದು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಹಾಗೆ ಆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಲಿಕ್ಕೆ ನಮಗಿದು ಸಹಾಯಕವಾಗುತ್ತೆ. ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಲು ಸಮಾಜಶಾಸ್ತ್ರ ಸಹಕಾರಿಯಾಗಿದೆ. ನಾವು ನಮ್ಮ ಸಮಾಜ ಇರ್ಬೋದು, ಒಂದು ದೇಶ ಇರ್ಬೋದು, ರಾಜ್ಯ ಇರ್ಬೋದು, ನಾವು ಗ್ರಾಮ ಇರ್ಬೋದು, ಸೊ ಅವುಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಿಕ್ಕೆ ಈ ಸಮಾಜಶಾಸ್ತ್ರ ನಮಗೆ ಭಾಳ ಸಹಕಾರಿಯಾಗುತ್ತೆ. ಇವು ಎಲ್ಲವೂ ಸಮಾಜಶಾಸ್ತ್ರದ ಮಹತ್ವದ ಅಂಶಗಳು. ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸ. ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧ. ರಾಜ್ಯಶಾಸ್ತ್ರವು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಅದರ ಅಡಿಯಲ್ಲಿ ಬರುವ ಸಾಮಾಜಿಕ ಗುಂಪುಗಳು ಮತ್ತು ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ರಾಜ್ಯಶಾಸ್ತ್ರವು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಅದರ ಅಡಿಯಲ್ಲಿ ಬರ್ತಕ್ಕಂಥ ಸಾಮಾಜಿಕ ಗುಂಪುಗಳು ಮತ್ತು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಇತಿಹಾಸವು ಸಮಾಜದ ಹಿಂದಿನ ಬದುಕಿನ ಬಗ್ಗೆ ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಸಮಾಜದ ಪ್ರಸ್ತುತ ಬದುಕಿನ ಬಗ್ಗೆ ಅಧ್ಯಯನ ಮಾಡುತ್ತದೆ. ನೋಡಿ, ಇತಿಹಾಸ ಸಮಾಜದ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಮಾಜದ ಯಾವ ಭಾಗ ಅಂದರೆ ಹಿಂದಿನ ಬದುಕಿನ ಬಗ್ಗೆ, ಅಂದರೆ ಈಗೇನು ಆಗೋಯ್ತಲ್ಲ ಸಮಾಜದಲ್ಲಿ ಹಿಂದೆ ಏನಾಗೋಯ್ತು ಅನ್ನೋದ್ರ ಬಗ್ಗೆ ಇತಿಹಾಸ ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರ ಈ ಸಮಾಜದ ಪ್ರಸ್ತುತದ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಮಾನವಶಾಸ್ತ್ರವು ಜನಾಂಗ, ಸಮುದಾಯಗಳು ಮತ್ತು ಸಂಸ್ಕೃತಿಯು ಹಾದು ಬಂದ ದಾರಿಯನ್ನು ತಿಳಿಸುತ್ತದೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡುತ್ತದೆ. ನೋಡಿ, ಮಾನವಶಾಸ್ತ್ರವು ಜನಾಂಗ, ಸಮುದಾಯಗಳು ಮತ್ತು ಸಂಸ್ಕೃತಿಗಳ ಬಗ್ಗೆ ತಿಳಿಸಿದರೆ, ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ವಿಶ್ಲೇಷಣೆಯನ್ನು ನೀಡುತ್ತೆ. ನೆಕ್ಸ್ಟು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನದ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಮನೋವಿಜ್ಞಾನವು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಮಾನವನ ಸಾಮಾಜಿಕ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತದೆ. ನೋಡಿ, ಮನೋವಿಜ್ಞಾನವು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಮಾನವನ ಸಾಮಾಜಿಕ ನಡವಳಿಕೆಯ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧ. ಅರ್ಥಶಾಸ್ತ್ರವು ಸಮಾಜದ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಆರ್ಥಿಕ ಅಂಶಗಳು ಜನರ ವರ್ತನೆಯನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಅರ್ಥಶಾಸ್ತ್ರ ಏನು ಮಾಡುತ್ತೆ ಅಂದರೆ, ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಅರ್ಥಶಾಸ್ತ್ರವು ಸಮಾಜದ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದರೆ, ಸಮಾಜಶಾಸ್ತ್ರವು ಈ ಆರ್ಥಿಕ ಅಂಶಗಳಿಂದ ಜನರ ವರ್ತನೆ ಹೇಗೆ ಬದಲಾವಣೆ ಆಗುತ್ತೆ, ಹೇಗೆ ರೂಪುಗೊಳ್ಳುತ್ತೆ ಅನ್ನೋದರ ಬಗ್ಗೆ ತಿಳಿಸುತ್ತೆ. ವಿದೇಶಿ ಸಮಾಜಶಾಸ್ತ್ರಜ್ಞರು. ಮೊದಲನೇದಾಗಿ ಆಗಸ್ಟ್ ಕಾಮ್ಟೆಯವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜನನ 1798 ಜನವರಿ 19. ಜನ್ಮಸ್ಥಳ ಫ್ರಾನ್ಸ್ ದೇಶದ ಮೌಂಟ್ ಪೆಲಿಯರ್ ಅನ್ನೋ ಒಂದು ಸ್ಥಳದಲ್ಲಿ ಇವರು ಜನಿಸ್ತಾರೆ. ಇವರ ಆರಂಭಿಕ ಶಿಕ್ಷಣವನ್ನು ಇವರು ಇಂಪೀರಿಯಲ್ ಶಾಲೆಯಲ್ಲಿ ಮುಗಿಸ್ಕೊಳ್ತಾರೆ. ಇವರ ಆರಂಭಿಕ ಶಿಕ್ಷಣವನ್ನು ಎಲ್ಲಿ ಮಾಡ್ತಾರೆ ಅಂದರೆ, ಇವರು ಇಂಪೀರಿಯಲ್ ಶಾಲೆಯಲ್ಲಿ ಮಾಡ್ತಾರೆ. ಇವರ ವೃತ್ತಿ ಬದುಕಿನ ಬಗ್ಗೆ ನೋಡೋದಾದರೆ, ಇವರು ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಯಾವಾಗ ಮರಣವನ್ನು ಹೊಂದ್ತಾರೆ ಅಂದರೆ 1857
ಸೆಪ್ಟೆಂಬರ್ 5ರಂದು ಇವರು ಮರಣವನ್ನು ಹೊಂತಾರೆ. ಈ ಅಗಸ್ಟ್ ಕಾಮ್ಟೆಯವರು ಈ ಸಮಾಜಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇವರು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ. ಇವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ. ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನ ಸಿಗುವಂತೆ ಮಾಡಿದ್ದಾರೆ. ನೋಡಿ, ಈ ಸಮಾಜವನ್ನು ಸೊಸೈಟಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಈ ಒಂದು ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನ ಸಿಗುವಂತೆ ಮಾಡಿದವರೇ ಯಾರು ಅಂದರೆ ಅಗಸ್ಟ್ ಕಾಮ್ಟೆಯವರು. ಸಮಾಜಶಾಸ್ತ್ರದ ಪದ ಬಳಸಿದ ಮೊದಲಿಗರು. ಈ ಸಮಾಜಶಾಸ್ತ್ರ ಅನ್ನೋ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು ಅಂದರೆ ಅಗಸ್ಟ್ ಕಾಮ್ಟೆಯವರು. ಅವರು ಎಲ್ಲಿ ಬಳಕೆ ಮಾಡಿದ್ದಾರೆ ಅಂದರೆ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಅನ್ನೋ ಒಂದು ಗ್ರಂಥದಲ್ಲಿ ಅವರು ಈ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡೋದಾದರೆ ಪಾಸಿಟಿವ್ ಫಿಲಾಸಫಿ 1839, ಪಾಸಿಟಿವ್ ಪಾಲಿಟಿ 1851, ಮಾನವತಾ ಧರ್ಮ 1857. ಪಾಸಿಟಿವ್ ಫಿಲಾಸಫಿ 1839, ಪಾಸಿಟಿವ್ ಪಾಲಿಟಿ 1851, ಮಾನವತಾ ಧರ್ಮ 1857. ಇವು ಇವರ ಪ್ರಮುಖ ಗ್ರಂಥಗಳು. ನೆಕ್ಸ್ಟ್ ನೋಡೋದಾದರೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನದ ಬಗ್ಗೆ ನೋಡೋಣ. ಇವರ ಜನನ 1818 ಮೇ 5ರಂದು ಇವರು ಜನಿಸ್ತಾರೆ. ಜನ್ಮಸ್ಥಳ ಜರ್ಮನಿಯ ಟ್ರಿಯರ್ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರು ಜರ್ಮನಿಯ ಟ್ರಿಯರ್ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ತಂದೆ ಹಿನ್ರಿಚ್. ಈ ಕಾರ್ಲ್ ಮಾರ್ಕ್ಸ್ ಅವರ ತಂದೆ ಹಿನ್ರಿಚ್, ತಾಯಿ ಹೆನ್ರಿಯೆಟ್ ಮಾರ್ಕ್ಸ್. ಈ ಕಾರ್ಲ್ ಮಾರ್ಕ್ಸ್ ಅವರ ತಾಯಿ ಹೆಸರು ಹೆನ್ರಿಯೆಟ್ ಮಾರ್ಕ್ಸ್. ಹೆಂಡತಿ ಜೆನ್ನಿವಾನ್ ವೆಸ್ಟ್ ಫೆಲಿಯನ್ ಇವರ ಹೆಂಡತಿ ಹೆಸರದು. ಇವರ ನೆಚ್ಚಿನ ಗುರುಗಳು ಹೆಗೆಲನ್. ಈ ಕಾರ್ಲ್ ಮಾರ್ಕ್ಸ್ ಅವರ ನೆಚ್ಚಿನ ಗುರುಗಳು ಹೆಗೆಲನ್. 1841ರಲ್ಲಿ ಕಾನೂನು ವಿಷಯದಲ್ಲಿ PhD ಪದವಿಯನ್ನು ಪಡೀತಾರೆ. ಇವರು 1841ರಲ್ಲಿ ಕಾನೂನು ವಿಷಯದಲ್ಲಿ PhD ಪದವಿಯನ್ನು ಪಡೀತಾರೆ. ಇವರು 1883 ಮಾರ್ಚ್ 14ರಂದು ಮರಣವನ್ನು ಹೊಂತಾರೆ. ಇವರು ಈ ಸಮಾಜಶಾಸ್ತ್ರಕ್ಕೆ ನೀಡಿರುವ ಒಂದಿಷ್ಟು ಕೊಡುಗೆಗಳನ್ನು ನೋಡೋದಾದರೆ, ಇವರು ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು. ಇವರು ಯಾವ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಅಂದರೆ ಇವರು ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು. ಇವರು ದುಡಿಯುವ ವರ್ಗಗಳು ಮತ್ತು ಕಾರ್ಮಿಕರ ಕುರಿತು ಚಿಂತನೆ ನಡೆಸಿದರು. ಇವರು ಯಾರ ಬಗ್ಗೆ ಚಿಂತನೆಯನ್ನು ನಡೆಸ್ತಾರೆ ಅಂದರೆ ದುಡಿಯುವ ವರ್ಗ ಮತ್ತು ಕಾರ್ಮಿಕರ ಬಗ್ಗೆ ಇವರು ಚಿಂತನೆಯನ್ನು ನಡೆಸ್ತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡೋದಾದರೆ ಡಾಸ್ ಕ್ಯಾಪಿಟಲ್ 1865, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ 1845, ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ 1848. ಇವು ಎಲ್ಲ ಗ್ರಂಥಗಳು ಇವರ ಪ್ರಮುಖ ಗ್ರಂಥಗಳು. ನೆಕ್ಸ್ಟ್ ನೋಡೋದಾದರೆ ಎಮಿಲಿ ಡರ್ಕೆಮ್ ಇವರ ಜೀವನದ ಬಗ್ಗೆ ನೋಡೋಣ. ಇವರ ಜನನ 1858 ಏಪ್ರಿಲ್ 15. ಜನ್ಮಸ್ಥಳ ಫ್ರಾನ್ಸಿನ ಎಪಿನಾಲ್. ಇವರು ಫ್ರಾನ್ಸ್ ದೇಶದ ಎಪಿನಾಲ್ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರ ವೃತ್ತಿ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಇವರು 1917ರಲ್ಲಿ ಮರಣವನ್ನು ಹೊಂತಾರೆ. ಇವರು ಸಮಾಜಶಾಸ್ತ್ರಕ್ಕೆ ನೀಡಿರ್ತಕ್ಕಂಥ ಒಂದಿಷ್ಟು ಕೊಡುಗೆಯನ್ನು ನೋಡೋದಾದರೆ, ಅಂದರೆ ಇವರು ಸಮಾಜಶಾಸ್ತ್ರದಲ್ಲಿ ಏನು ಇವರು ಪಾತ್ರ ಮಹತ್ವ ಏನು ಅನ್ನೋದನ್ನು ನೋಡೋಣ. ಇವರು ಸಮಾಜಶಾಸ್ತ್ರ ಅಧ್ಯಯನ ವಿಧಾನಗಳು ವಿಜ್ಞಾನಿಗಳಿಗೆ ಸಮಾನವಾಗಿವೆ ಎಂದು ಸಾಬೀತುಪಡಿಸಿದರು. ನೋಡಿ, ಇವರು ಸಮಾಜಶಾಸ್ತ್ರದ ಅಧ್ಯಯನ ವಿಧಾನಗಳು ಏನಿದೆಯೋ ಅವು ವಿಜ್ಞಾನಿಗಳಿಗೆ ಸಮಾನವಾಗಿವೆ ಎಂದು ಸಾಬೀತುಪಡಿಸಿದರು. ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ. ಇವರನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರಿತೇವೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡುವುದಾದರೆ
ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ 1893, ಸುಸೈಡ್ 1897, ದಿ ರೂಲ್ಸ್, ಅದು ರೋಲ್ ಆಗಿದೆ, ರೂಲ್ಸ್, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ 1895, ದಿ ಎಲಿಮೆಂಟರಿ ಫಾರ್ಮ್ಸ್ ರಿಲಿಜಿಯಸ್ ಲೈಫ್, ದಿ ಎಲಿಮೆಂಟರಿ ಫಾರ್ಮ್ಸ್ ರಿಲಿಜಿಯಸ್ ಲೈಫ್ 1912. ಇವು ಇವರ ಪ್ರಮುಖ ಗ್ರಂಥಗಳು. ನೆಕ್ಸ್ಟ್ ನೋಡೋದಾದರೆ ಮ್ಯಾಕ್ಸ್ ವೆಬರ್ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನದ ಬಗ್ಗೆ ನೋಡೋಣ. ಪ್ರಾರಂಭದಲ್ಲಿ ಇವರ ಜನನ 1864 ಏಪ್ರಿಲ್ 21, ಜನ್ಮಸ್ಥಳ ಜರ್ಮನಿಯ ಏರ್ಫರ್ಟ್. ಇವರು ಮ್ಯಾಕ್ಸ್ ವೆಬರ್ ಅವರು ಜರ್ಮನಿಯ ಏರ್ಫರ್ಟ್ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರು ಕಾನೂನು ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೀತಾರೆ. ಇವರು ಮ್ಯಾಕ್ಸ್ ವೆಬರ್ ಅವರು ಕಾನೂನು ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೀತಾರೆ. ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದರು. ಇವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು 1920ರಲ್ಲಿ ಮರಣವನ್ನು ಹೊಂತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡೋದಾದರೆ ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ 1910, ದಿ ಪ್ರೊಟೆಸ್ಟೆಂಟ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ದಿ ಸಿಟಿ, ಬ್ಯೂರೋಕ್ರಸಿ, ಎಕಾನಮಿ ಆ್ಯಂಡ್ ಸೊಸೈಟಿ. ಇವೆಲ್ಲ ಮ್ಯಾಕ್ಸ್ ವೆಬರ್ ಅವರ ಪ್ರಮುಖ ಗ್ರಂಥಗಳು. ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ 1910, ದಿ ಪ್ರೊಟೆಸ್ಟೆಂಟ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ದಿ ಸಿಟಿ, ಬ್ಯೂರೋಕ್ರಸಿ, ಎಕಾನಮಿ ಆ್ಯಂಡ್ ಸೊಸೈಟಿ. ಇವೆಲ್ಲ ಮ್ಯಾಕ್ಸ್ ವೆಬರ್ ಅವರ ಪ್ರಮುಖ ಗ್ರಂಥಗಳು. ಇವರೆಲ್ಲರೂ ವಿದೇಶಿ ಸಮಾಜಶಾಸ್ತ್ರಜ್ಞರು. ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನ ತಿಳಿದುಕೊಳ್ಳೋಣ. ಜನನ 1891 ಏಪ್ರಿಲ್ 14. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಇವರ ಜನ್ಮಸ್ಥಳ ಮಹಾರಾಷ್ಟ್ರದ ಅಂಬಾವಾಡೆ. ಇವರು ಅಂಬಾವಾಡೆ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ತಂದೆ ರಾಮ್ಜಿ ಸಕ್ಪಾಲ್, ಅದು ತಂದಾಗಿದೆ. ಸೊ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಇವರು 6 ವರ್ಷದವರು ಇದ್ದಾಗ ತಾಯಿ ಮರಣ ಹೊಂದಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು 6 ವರ್ಷದವರಿದ್ದಾಗ ಇವರ ತಾಯಿ ಮರಣವನ್ನು ಹೊಂತಾರೆ. ಚಿಕ್ಕಮ್ಮ ಮೀರಾಬಾಯಿ. ಇವರ ತಾಯಿ ಮರಣವನ್ನು ಹೊಂದಿದ ನಂತರ ಇವರು ಚಿಕ್ಕಮ್ಮ ಮೀರಾಬಾಯಿಯ ಅಲ್ಲಿ ಬೆಳೀತಾರೆ. ಇವರು ಅಂದರೆ ಮೀರಾಬಾಯಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಬೆಳೆಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಂಡತಿಯರು, ಇಬ್ಬರು ಹೆಂಡತಿಯರಿದ್ದಾರೆ. ಮೊದಲನೇದವರು ರಮಾಬಾಯಿ, 1906ರಲ್ಲಿ ಮದುವೆ ಆಗುತ್ತೆ. ನೆಕ್ಸ್ಟು ಸಾವಿತ್ರಿ, ಅವ್ರ ಜೊತೆ 1948. ಇವರು 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ಡಾಕ್ಟರ್ BR ಅಂಬೇಡ್ಕರ್ ಅವರು 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. 1920ರಲ್ಲಿ ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದರು. ಇವರು ಮೂಕನಾಯಕ ಅನ್ನೋ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಯಾವಾಗ ಪ್ರಾರಂಭಿಸ್ತಾರೆ ಅಂದರೆ 1920ರಲ್ಲಿ ಪ್ರಾರಂಭಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ಮರಣವನ್ನು ಹೊಂತಾರೆ. ಹಾಗಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇವರು ಭಾರತದಲ್ಲಿ ದಲಿತರು ಎದುರಿಸುತ್ತಿರುವ ಅಸ್ಪೃಶ್ಯತೆ ಸೇರಿದಂತೆ ಹಲವು ಸಾಮಾಜಿಕ ಭೇದ ಭಾವನೆಗಳ ವಿರುದ್ಧ ಹೋರಾಡಿದರು. ನೋಡಿ, ಸಮಾಜ ಸುಧಾರಣೆಗೆ ಏನು ಮಾಡಿದರು ಅಂದರೆ ಇವರು ಭಾರತದಲ್ಲಿ ದಲಿತರು ಅಂದರೆ ಹಿಂದುಳಿದವರು ಏನಿದ್ರಲ್ಲ, ಅವರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು,
ಅಸ್ಪೃಶ್ಯತೆ ಸೇರಿದಂತೆ ಹಲವು ಸಾಮಾಜಿಕ ಭೇದ ಭಾವಗಳನ್ನು ಅವರು ಎದುರಿಸ್ತಾ ಇದ್ದರು. ಅದರ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡ್ತಾರೆ. ಇವರು ಭಾರತದ ಸಾಂಸ್ಕೃತಿಕ ಅಸಮಾನತೆ ಸೇರಿದಂತೆ ಎಲ್ಲ ಬಗೆಯ ಶ್ರೇಣೀಕೃತ ಶೋಷಣೆ, ತಾರತಮ್ಯ ಮತ್ತು ದೌರ್ಜನ್ಯಗಳನ್ನು ಶಿಕ್ಷಣದ ಮೂಲಕ ಸರಿಪಡಿಸುವ ಭರವಸೆಯನ್ನು ಸಾಧಿಸಿ ತೋರಿಸಿದ ಮೊದಲಿಗರು. ನಮ್ಮ ಈ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಮೇಲು ಕೀಳು ಏನು ತಾರತಮ್ಯ ಇದೆ ಅಲ್ವಾ, ಅದೆಲ್ಲ ಸರಿ ಆಗಬೇಕು ಅಂದರೆ ಶಿಕ್ಷಣದ ಮೂಲಕ ಸರಿ ಆಗುತ್ತೆ ಅಂತ ತೋರಿಸಿಕೊಟ್ಟವರು ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವರು ಶಿಕ್ಷಣವು ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನ ಎಂದು ಪ್ರತಿಪಾದಿಸಿದರು. ನಾವು ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು ಅಂತಂದರೆ ಅಲ್ಲಿ ಯಾವುದು ಸಾಧನವನ್ನಾಗಿ ಬಳಸಬೇಕು ಅಂದ್ರೆ ಶಿಕ್ಷಣವನ್ನು ಒಂದು ಸಾಧನವನ್ನಾಗಿ ಬಳಸಬೇಕು ಅಂತ ಹೇಳ್ತಾರೆ. ಶಿಕ್ಷಣವನ್ನು ಎಲ್ಲರಿಗೂ ಕಡ್ಡಾಯ ಮತ್ತು ಉಚಿತವಾಗಿ ನೀಡಬೇಕೆಂದು ಹೇಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದ್ರೆ ಶಿಕ್ಷಣವನ್ನು ಎಲ್ಲರಿಗೂ ಕೊಡಬೇಕು. ಹೆಂಗೆ ಕೊಡಬೇಕು? ಕಡ್ಡಾಯವಾಗಿ ಕೊಡಬೇಕು, ಉಚಿತವಾಗಿ ಅಂದರೆ ಫ್ರೀಯಾಗಿ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಇವರು ಭಾರತದ ಸಂವಿಧಾನ ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಇವರನ್ನ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹೀಗಾಗಿ ಆ ಕರಡು ರಚನೆಯಲ್ಲಿ ಇವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡೋದಾದರೆ ಜಾತಿ ವಿನಾಶ 1936ರಲ್ಲಿ ಬರೀತಾರೆ. ಯಾರು ಶೂದ್ರರು 1946, ಬುದ್ಧ ಮತ್ತು ಅವನ ಧಮ್ಮ 1957. ಇವು ಇವರ ಪ್ರಮುಖ ಗ್ರಂಥಗಳು. ಜಿ ಎಸ್ ಗುರ್ರೆ ಇವರ ಒಂದು ಜೀವನದ ಬಗ್ಗೆ ನೋಡೋಣ. ಇವರ ಜನನ 1893 ಡಿಸೆಂಬರ್ 12. ಇವರ ಜನ್ಮಸ್ಥಳ ಮಹಾರಾಷ್ಟ್ರದ ಮಾಲ್ವಾನ್. ಇವರು ಮಹಾರಾಷ್ಟ್ರ ರಾಜ್ಯದ ಮಾಲ್ವಾನ್ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡೋದಾದರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 1932, ಶೆಡ್ಯೂಲ್ಡ್ ಟ್ರೈಬ್ಸ್ 1943, ಭಾರತೀಯ ಸಾಧುಗಳು 1953. ಇವು ಇವರ ಪ್ರಮುಖ ಗ್ರಂಥಗಳು. ಇವರು 1984ರಲ್ಲಿ ಮರಣವನ್ನು ಹೊಂತಾರೆ. ಎಂ ಎನ್ ಶ್ರೀನಿವಾಸ್ ಇವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜನನ 1916 ನವೆಂಬರ್ 16ರಂದು ಇವರ ಜನನವಾಗುತ್ತೆ. ಇವರ ಜನ್ಮಸ್ಥಳ ಮೈಸೂರು, ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಇವರು ಜನಿಸ್ತಾರೆ. ತಂದೆ ನರಸಿಂಹಾಚಾರ್, ತಾಯಿ ರುಕ್ಮಿಣಿ. ಈ ಎಂ ಎನ್ ಶ್ರೀನಿವಾಸ್ ಅವರ ತಂದೆ ನರಸಿಂಹಾಚಾರ್ ಮತ್ತು ತಾಯಿ ರುಕ್ಮಿಣಿ. ಇವರ ಗುರುಗಳು ಎ ಆರ್ ರಾಡ್ಕ್ಲಿಫ್. ಇವರು ಕ್ಷೇತ್ರಾಧಾರಿತ ದೃಷ್ಟಿಕೋನ ಎಂಬ ಅಧ್ಯಯನವನ್ನು ಬಳಸಿ ಸಮಾಜ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದರು. ನೋಡಿ, ಸಮಾಜ ಸಂಶೋಧನೆಯನ್ನು ಇವರು ಜನಪ್ರಿಯಗೊಳಿಸ್ತಾರೆ. ಹೇಗೆ ಜನಪ್ರಿಯಗೊಳಿಸಿದರು ಅಂದರೆ ಕ್ಷೇತ್ರಾಧಾರಿತ ದೃಷ್ಟಿಕೋನ ಎಂಬ ಅಧ್ಯಯನವನ್ನು ಬಳಸಿ ಇವರು ಸಮಾಜ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದರು. ಎಂ ಎನ್ ಶ್ರೀನಿವಾಸ್ ಅವರ ಪ್ರಮುಖ ಗ್ರಂಥಗಳನ್ನು ನೋಡುವುದಾದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ 1952, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ 1952, ಇಂಡಿಯನ್ ವಿಲೇಜಸ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ 1963, ರಿಮೆಂಬರ್ಡ್ ವಿಲೇಜ್ 1976. ಇವು ಇವರ ಪ್ರಮುಖ ಗ್ರಂಥಗಳು. ಎಂ ಎನ್ ಶ್ರೀನಿವಾಸರವರು 1999ರಲ್ಲಿ ಮರಣವನ್ನು ಹೊಂತಾರೆ. ಪಾರ್ವತಮ್ಮ ಸಿ ಇವರ ಒಂದು ಜೀವನವನ್ನು ನೋಡುವುದಾದರೆ ಇವರು 1928ರಲ್ಲಿ ಜನಿಸ್ತಾರೆ. ಇವರ ಜನ್ಮಸ್ಥಳ ದಾವಣಗೆರೆ ಜಿಲ್ಲೆಯ ಸ್ಯಾಗಲ್ಲಿ ಅನ್ನೋ ಒಂದು ಸ್ಥಳದಲ್ಲಿ ಜನನವಾಗುತ್ತೆ. ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ
ಸ್ಯಾಗಲ್ಲಿ ಅನ್ನೋ ಒಂದು ಸ್ಥಳದಲ್ಲಿ ಇವರ ಜನನವಾಗುತ್ತೆ. ಅವರು 9 ತಿಂಗಳು ಮಗುವಾಗಿದ್ದಾಗ ಅವರ ತಂದೆ ಮರಣ ಹೊಂದಿದರು. ಈ ಪಾರ್ವತಮ್ಮ ಸಿ ಅವರು 9 ತಿಂಗಳ ಮಗುವಾಗಿದ್ದಾಗ ಅವರ ತಂದೆ ಮರಣವನ್ನು ಹೊಂತಾರೆ. ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆಯಲ್ಲಿ ಪೂರೈಸಿದರು. ಈ ಪಾರ್ವತಮ್ಮ ಸಿ ಅವರು ತಮ್ಮ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸ್ತಾರೆ. ಎಲ್ಲಿ ಅಂದ್ರೆ ದಾವಣಗೆರೆಯಲ್ಲಿ, ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಇವರು ಪೂರೈಸ್ತಾರೆ. ಇವರು ಸಮಾಜಶಾಸ್ತ್ರವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಿಸಲು ನಡೆಸಿದ ಪ್ರಯತ್ನ ಅವರ ಸಾಮಾಜಿಕ ಕಾಳಜಿ ಮತ್ತು ಬದ್ಧತೆಯ ಮಹತ್ವವನ್ನು ತಿಳಿಸುತ್ತದೆ. ಇವರದು ಸ್ವಲ್ಪ ವಿಶೇಷವಾಗಿ ಹೇಳುವುದಾದರೆ, ಇವರು ಸಮಾಜಶಾಸ್ತ್ರವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಿಸಲು ನಡೆಸಿದ ಪ್ರಯತ್ನ ಅವರ ಸಾಮಾಜಿಕ ಕಾಳಜಿ ಮತ್ತು ಬದ್ಧತೆಯ ಮಹತ್ವವನ್ನು ತಿಳಿಸುತ್ತದೆ. ಇವರು ಸಾಮಾಜಿಕವಾಗಿ ಎಷ್ಟು ಕಾಳಜಿಯಾಗಿದ್ದರು, ಎಷ್ಟು ಬದ್ಧತೆಯಿಂದಿದ್ದರು ಅಂದರೆ, ದಕ್ಷಿಣ ಭಾರತದಲ್ಲಿ ಸಮಾಜಶಾಸ್ತ್ರ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖ ಕಾರಣೀಭೂತರು ಯಾರು ಅಂದ್ರೆ ಪಾರ್ವತಮ್ಮ ಸಿ ಅವರು. ಇವರ ಪ್ರಮುಖ ಕೊಡುಗೆಗಳೆಂದರೆ ಪಾಲಿಟಿಕ್ಸ್ ಮತ್ತು ರಿಲಿಜಿಯನ್, ಸೋಷಿಯಾಲಜಿಕಲ್ ಎಸ್ಸೇಸ್ ಆನ್ ವೀರಶೈವಿಸಮ್, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಕುರಿತು ಇವರು ನಡೆಸಿದ ಸಂಶೋಧನೆ ಈಗಲೂ ಅತ್ಯಂತ ಮಹತ್ವದ್ದಾಗಿದೆ. ಇವರು ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಕುರಿತು ಇವರು ಒಂದು ಸಂಶೋಧನೆ ಮಾಡ್ತಾರೆ. ಅದು ಬಹಳ ಮಹತ್ವವನ್ನು ಪಡೆದಿದೆ. ಇರಾವತಿ ಕರ್ವೆ ಇವರು GS ಗುರ್ರೆ ಅವರ ಶಿಷ್ಯರಾಗಿದ್ದರು. ಇವರು GS ಗುರ್ರೆ ಅವರ ಶಿಷ್ಯರಾಗಿದ್ದರು, ಅಂದರೆ ಸ್ಟೂಡೆಂಟ್ ಆಗಿ ಇದ್ದರು. ಇವರಲ್ಲಿ ಸಾಮಾಜಿಕ, ರಾಷ್ಟ್ರೀಯ ಮತ್ತು ರಾಜಕೀಯ ವಿಚಾರಗಳ ಕಾಳಜಿ ಇತ್ತು. ಈ ಇರಾವತಿ ಕರ್ವೆ ಅವರಿಗೆ ಸಾಮಾಜಿಕ, ರಾಷ್ಟ್ರೀಯ ಮತ್ತು ರಾಜಕೀಯ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಕಾಳಜಿ ಇತ್ತು. ಇವರು ಪುನಾದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇರಾವತಿ ಕರ್ವೆಯವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲಿ ಅಂದರೆ ಪುನಾದ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರ ಪ್ರಮುಖ ಗ್ರಂಥಗಳನ್ನು ನೋಡುವುದಾದರೆ, ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ, ಭಾರತೀಯ ಸಮಾಜ, ಸಂಸ್ಥೆಗಳು ಮತ್ತು ಬಂಧುತ್ವ, ಇವು ಇರಾವತಿ ಕರ್ವೆಯವರ ಪ್ರಮುಖ ಗ್ರಂಥಗಳು. AR ದೇಸಾಯಿ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 1915ರಲ್ಲಿ ಜನಿಸ್ತಾರೆ. 1994ರಲ್ಲಿ ಮರಣವನ್ನು ಹೊಂತಾರೆ. ಇವರು UGCಯ ನ್ಯಾಷನಲ್ ಫೆಲೋ ಆಗಿದ್ದರು. ನೋಡಿ, AR ದೇಸಾಯಿ ಅವರು UGCಯ ನ್ಯಾಷನಲ್ ಫೆಲೋ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬೊಂಬೈ ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿದ್ದರು. ಇವರು ಬೊಂಬೈಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು GS ಗುರ್ರೆ ಅವರ ವಿದ್ಯಾರ್ಥಿಯಾಗಿದ್ದರು. ಇವರು AR ದೇಸಾಯಿ ಅವರು GS ಗುರ್ರೆ ಅವರ ಸ್ಟೂಡೆಂಟ್ ಆಗಿದ್ದರು. ಇವರು ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಅನುಸರಿಸಿದ್ದರಿಂದ ಅವರನ್ನು ಮಾರ್ಕ್ಸ್ವಾದಿ ಅಂತ ಕರೀತಾರೆ. ಅಂದರೆ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತ ಕರೀಲಾಗ್ತಿತ್ತು. AR ದೇಸಾಯಿ ಅವರು ತಮ್ಮ ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಅನುಸರಿಸಿದ್ದರಿಂದ ಅವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತ ಕರೀತಾ ಇದ್ರು. ಇವರ ಪ್ರಮುಖ ಗ್ರಂಥಗಳನ್ನು ನೋಡುವುದಾದರೆ, ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟೀಸ್, ಸ್ಲಮ್ ಆ್ಯಂಡ್ ಅರ್ಬನೈಜೇಷನ್, ಇವು ಇವರ ಪ್ರಮುಖ ಗ್ರಂಥಗಳಾಗಿದ್ದವು. AR ದೇಸಾಯಿ ಅವರ ಪ್ರಮುಖ ಗ್ರಂಥಗಳು ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸ್ಲಮ್ ಆ್ಯಂಡ್ ಅರ್ಬನೈಜೇಷನ್,
ಇವು ಎ ಆರ್ ದೇಸಾಯಿಯವರ ಪ್ರಮುಖ ಗ್ರಂಥಗಳಾಗಿದ್ದವು. ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಸಮಾಜಶಾಸ್ತ್ರ ವಿಭಾಗದ ಮೊದಲನೆಯ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ, ಈ ಅಧ್ಯಾಯವನ್ನು ಸವಿಸ್ತಾರವಾಗಿ ಚರ್ಚಿಸಲಾಗಿದೆ. 8ನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಈ ವಿಡಿಯೋದ ಉಪಯುಕ್ತವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.